ಜೊತೆಗೆ ಈ ಸಂಘಟನೆ ಬಗ್ಗೆ ನಮ್ಮ ಜಯಪ್ಪ ಹೇಳ್ತಾ ಇದ್ದ, ಹುಸೇನು ಒಳ್ಳೆ ಸಂಘಟನಾಕಾರ, ನಾದು ಮೇಳಗಣಿ ಒಂದು ಕೀಳಗಣಿ, ಇಬ್ರು ಅಕ್ಕಪಕ್ಕದವ್ರೆ, ನಂದು ಮೇಳಗಣಿ ಅದನ್ನ ಕೀಳಗಣಿ. ನನಗೆ ಅದ್ರ ಮೇಲೆ ಇಷ್ಟನೂ ಇದೆ. ಅದಕ್ಕೆ ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ಘೋಷಣೆ ಮಾಡ್ತೀನಿ, ಅದನ್ನೋ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುನ್ಸಿಪಲ್ ಎಲ್ಲಾದ್ರೂ ಕೌನ್ಸಿಲ್ ನಿಂತ್ಕೊಳ್ತೀರಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಡೋದಕ್ಕೆ ವೇದಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ, ರೆಡಿಯಾಗಿದ್ದೀವಿ. ಯಾಕಂತಂದ್ರೆ ಜನರಿಗಾಗಿ ಹೋರಾಡುವಂತ, ಜನರಿಗಾಗಿ ಮಿಡಿಯುವಂತ ಅಂತ ವ್ಯಕ್ತಿಗಳನ್ನ ಪ್ರೋತ್ಸಾಹಿಸಬೇಕಾಗತ್ತೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ ಅವ್ರು ಮೊನ್ನೆ ಹೇಳಿದ್ರು, ಓ ಸ್ಕೂಡಪ್ಪ ಅಮ್ಮ ಇಡು ಹುಸೇನ್ ಚೆನ್ನಾಗಿ ಮುಂಚೆ ನೋಡು, ಬಾಗುನಾಡು ನನ್ನ ಕ್ಯಾಡನ್ನ ಇರ್ತಾಮ ಅಂತ. ಅದನ್ನು ಇವತ್ತು ನಾನು ಎಲ್ಲರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅದನ್ನ ಬೆಳೆಸೋಣ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ, ಯಾಕಂದರೆ ಈ ರಕ್ಷಣಾ ವೇದಿಕೆಯಲ್ಲಿ ಕೂಡ ಸುಮಾರು ಬಣಗಳಿದ್ದಾವೆ. ಇದರಲ್ಲಿ ಆ ನಾರಾಯಣಗೌಡರ ನೇತೃತ್ವದಲ್ಲಿ ಇರತಕ್ಕಂಥ ಒಂದು ಘಟಕ, ಇಲ್ಲಿ ನಮ್ಮ ತಾಲ್ಲೂಕಲ್ಲಿ ಹುಸೇನ್ ನೇತೃತ್ವದಲ್ಲಿ ಆ ಘಟಕದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮನ್ನ ಮುಖಂಡರಾದಂಥ ಆದಿನಾರಾಯಣವರೇ, ಹಿರಿಯರು KPCC ಸದಸ್ಯರಾದಂಥ ರಾಮಲಿಂಗಣ್ಣನವರೇ, ಭೂ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡ್ರೆ, ನನ್ನ ಆತ್ಮೀಯರು ವಕೀಲರಾದಂಥ ಜಯಪ್ಪನವರೇ, ನಯಾಜ್ಗೆ ನನ್ನ ನಯಾಜ್ ಅಂತ ಹೇಳೋಣ ಅಂತಂದರೆ ಆವಾಗಲೂ ಹುಸೇನ್ ಹೇಳ್ತಿದ್ದೆ ಬಾಂಬ್ ನಯಾಜ್ ಅಂತ, ಅದೇನೋ ಟ್ರೇಡ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಬಾಂಬ್ ನಯಾಜ್ ಅವರೇ. ಆಮೇಲೆ ಜಿಲ್ಲಾ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರೇ, ಆತ್ಮೀಯರು ಸ್ನೇಹಿತರಾದಂಥ ಗುಜರಳ್ಳಿ ಮಂಜುನಾಥ್ ಅವರೇ, ಇನ್ನೊಬ್ಬ ನನ್ನ ಸಹಪಾಠಿ ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನುಲ್ ಅವರೇ, ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಶ್ರೀಯುತ ಉಮಾಶಂಕರ್ ಅವರೇ, ಚಂದ್ರಪ್ಪ ಕಾರ್ಮಿಕ ಇಲಾಖೆ ಇಬ್ಬರು ಬಂದ್ರಿ ಈ ಕಡೆ, ಇಲ್ಲೊಂದು ಚೇರ್ ಕೊಡ್ರಪ್ಪ ಅವ್ರಿಗೆ. ನಮ್ಮ ಕೋಲಾರ ಜಿಲ್ಲಾ ಕಾರ್ಮಿಕ ಇಲಾಖೆ ಕಾಂಗ್ರೆಸ್ ಘಟಕದ ವತಿಯಿಂದ ಅವರಿಬ್ಬರು ಇದ್ದಾರೆ. ಚಂದ್ರಪ್ಪನನ್ನು ಅವರೇ, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರ ವತಿಯಿಂದ ಏನಿವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಆಟೋ ಚಾಲಕರು, ತಾವ್ಯಾರಿದ್ರೆ ಎಲ್ಲ ಆಟೋ ಚಾಲಕರೆಲ್ಲ, ಬೇರೆ ಇನ್ಯಾರು ಇಲ್ಲಲ್ಲ? ಓಕೆ, ಆಟೋ ಚಾಲಕರ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ ಮತ್ತು ವೇದಿಕೆಯಲ್ಲಿ ನನ್ನ ಹಿಂಭಾಗದಲ್ಲಿರ್ತಕ್ಕಂಥ ಭಾಳಷ್ಟು ಮುಖಂಡರಿದ್ದೀರ, ಎಲ್ರಿಗೂ ಒಂದು ಸುತ್ತ, ಅದೇ ರೀತಿಯಾಗಿ ಮಾಧ್ಯಮದವ್ರಿಗೂ ಒಂದು ಸುತ್ತ. ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಒಬ್ಬ ಧೀಮಂತ ಮಂತ್ರಿ ಇತ್ತಂದರೆ ಲಾಡ್ ಅವರು, ಸಂತೋಷ್ ಲಾಡ್. ಅದನ್ನು ಇವತ್ತು ಕಾರ್ಮಿಕ ಇಲಾಖೆ ತಗೊಂಡ ಮೇಲೆ ಬಹಳ ಚುರುಕು ಮುಟ್ಟಿಸಿದ್ದಾನೆ, ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದಾನೆ. ಏನು ಈ ಕಾರ್ಮಿಕರು ಇದ್ದಾರೋ ಅವರೆಲ್ಲರಿಗೂ ಕೂಡ ಸುಮಾರು 40 ಲಕ್ಷ ನೋಂದಾಯಿತ ಸ್ಮಾರ್ಟ್ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಬಹುಶಃ ನಿಮಗೆಲ್ಲ ಕೂಡ ಸ್ಮಾರ್ಟ್ ಕಾರ್ಡ್ ಬಂದಿರಬೇಕು, ಈಗ ಬಂದಿದೆಯಾ? ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆಯೋ ಆ ಕಾರ್ಯಕ್ರಮಗಳನ್ನು ವಿಶ್ವಸಂಸ್ಥೆಯಲ್ಲಿ ಹೊಗಳ್ತಾ ಇದ್ದಾರೆ. ಉತ್ತಮವಾದಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು, ಅಕ್ಕಿ ಕೊಡುವುದು, ಕರೆಂಟ್ ಫ್ರೀ ಆಗೋದು, ಬಸ್ ಚಾರ್ಜ್ ಆಗಿರ್ಬೋದು, ಇಂಥವೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಅದು ನಿಮ್ಮೆಲ್ರಿಗೂ ಕೂಡ ತಲುಪ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಜವಾಗ್ಲೂ ನಾನು ಸಂತೋಷ ಪಡ್ತೀನಿ. ಏನು ಅಂತಂದರೆ, ಏನು ಈ ಅಸಂಘಟಿತ ಕಾರ್ಮಿಕರಿದ್ದಾರೋ ಅವರೆಲ್ಲರ ಮನೆಗಳಿಗೂ ಕೂಡ ಈ ಒಂದು ಯೋಜನೆಗಳು ತಲುಪ್ತಾ ಇರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಆದಿನಾರಾಯಣ ಅವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸೋತೋದ ಮೇಲೆ ಅವರು ಮುಲ್ಬಾಲ್ ಜನ ನನ್ನ ಸೋಲಿಸ್ಬಿಟ್ರು ಅಂತೇಳಿ ಊರು ಬಿಟ್ಟು ಹೋಗ್ಬಿಡಲಿಲ್ಲ. ನಾನು ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆಲುವನ್ನು ಕಾಣಬೇಕು ಅಂತ, ಜನರ ಸೇವೆ ಮಾಡ್ಕೊಂಡಿರಬೇಕು ಅಂತೇಳಿ ನಮ್ಮ ಜೊತೆಯಲ್ಲಿದ್ದು ಇವತ್ತು ಉತ್ತಮವಾದಂಥ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ
ನಮ್ಮ ಆದಿನಾರಾಯಣ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕೊಡುಗೆ ಇವತ್ತು ನಮ್ಮ ಹುಸೇನ್ ಅವರು ಕೊರದಿತ್ತು ಇಲ್ಲಿ ಮಾತಾಡಬೇಕು ಅಂತಂದಾಗ ನಮ್ಮ ಕೊಡುಗೆ ಏನು ಅಂತಂದರೆ, ನಿಮಗೆ ಯಾರ್ಯಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರುತ್ತೋ ಅಂಥವ್ರಿಗೆ ನಮ್ಮ ಸಾರಿಗೆ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರನ್ನೇ ಕರೆದು RTO ಅವ್ರನ್ನ ಕರೆದು ನಿಮ್ಮೆಲ್ಲರಿಗೂ ಲೈಸೆನ್ಸ್ ಮಾಡಿಕೊಡುವಂಥ ಜವಾಬ್ದಾರಿನ ಕಾಂಗ್ರೆಸ್ ಪಕ್ಷ. ಯಾರಿಗೆ ಲೈಸೆನ್ಸ್ ಇಲ್ವೋ ಅವ್ರಿಗೆಲ್ಲ ಮಾಡಿಕೊಡ್ತೀವಿ DL. ಒಂದು. ಎರಡನೇದು, ನಿಮಗೆ ಯಾರು ಆಟೋಗಳು ಇಟ್ಕೊಂಡು ಟಾಪ್ ಹಾಕ್ಕೊಳ್ತಿರ್ತಾರೋ ಆ ಟಾಪ್ಗಳು ನಾಳೆಯಿಂದನೇ ಬೇಕಾದರೆ ಕೊಡ್ತೀವಿ. ನೀವು ಬಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸೋಮವಾರದಿಂದ, ನಾಳೆ ಒಂದು ದಿವಸ ಬಿಟ್ಬಿಡಿ, ಯಾಕಂದರೆ ನಾಳೆ ಫಂಕ್ಷನ್ಸ್ ಇದೆ ನಮ್ಮದು. ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದು ಕೂಡ ನಿಮ್ಗೆ ತಿಳಿಸ್ತೀನಿ. ಸೋಮವಾರದಿಂದ ನೀವು ಯಾರು ಟಾಪ್ ಇಲ್ಲ ಅಂತ ಬರ್ತೀರೋ, ಆಟೋ ಅಲ್ಲಿ ಬರ್ತಿರೋ ಅಲ್ಲೇ ಫಿಟ್ ಮಾಡಿ ಕಳಿಸೋಂಗೆ ಇದು ಮಾಡೋಣ. ನಾವು ಟಾಪ್ಗಳು ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ್ದು, ಅದನ್ನು ತಗೊಳ್ಳಿ. ಅದ್ರ ಜೊತೆಗೆ ನಾವಿವತ್ತು ಮುಲ್ಬಾಲ್ ತಾಲೂಕಲ್ಲಿ ಹೆಣ್ಣು ಮಕ್ಕಳನ್ನು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ, ಶಕ್ತಿ ತುಂಬಬೇಕು ಅಂತ ಹೆಣ್ಣು ಮಕ್ಕಳನ್ನ ಒಂದು ಗ್ರಾಮಕ್ಕೆ 20ರಿಂದ 23 ಜನನ ಗುರುತಿಸಿ ಅವರಿಗೆ ಸನ್ಮಾನಿಸಿ ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರ ಖರ್ಚು ವೆಚ್ಚಗಳು, ಅದರ ಉಸ್ತುವಾರಿಯನ್ನೆಲ್ಲ ನಮ್ಮ ಆದಿನಾರಾಯಣವರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಕುಟುಂಬದವರ ಹೆಣ್ಣು ಮಕ್ಕಳು ಯಾರಾದರೂ ಬರೋಂಗಿದ್ರು ಕೂಡ ನಾಳೆಯ ಸಭೆಗೆ ಬಂದು ಹೆಸರನ್ನು ನೋಂದಾಯಿಸ್ಕೋಬೇಕು. ಅವರಿಗೆ ನಾವೊಂದು ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ ಇದೆ, ವಿಶ್ವ ಮಹಿಳಾ ದಿನಾಚರಣೆ. ಆ ದಿನಾಚರಣೆ ಅಂಗವಾಗಿ ಏನು ನಮ್ಮ ಅಕ್ಕ ತಂಗಿಯರು, ತಾಯಂದಿರು, ಸಹೋದರಿಯರು ಅವರಿದ್ದಾರೆ, ಅವರನ್ನು ಗುರುತಿಸಿ ಅವರಿಗೆ ತವರು ಮನೆಯವರು ಏನು ಮಡಲು ತುಂಬೋ ಕಾರ್ಯಕ್ರಮ ಮಾಡ್ತಾರೋ ಅದೇ ರೀತಿಯಾಗಿ ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು, ಬಟ್ಟೆ ಕೊಟ್ಟು, ಬ್ರಾಹ್ಮಣರನ್ನು ಕರೆಸಿ ಅವ್ರಿಗೆ ಆಶೀರ್ವಾದ ಮಾಡಿಸಿ 100 ವರ್ಷ ಬಾಳಿ ಅಂತೇಳಿ, ದೀರ್ಘ ಸುಮಂಗಲಿ ಭವ ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯ ಕುಟುಂಬದ ಮಕ್ಕಳು ಬರೋದಾದರೂ ಕೂಡ ನಾಳೆನೇ ಬಂದು ನೋಂದಾಯಿಸ್ಕೊಳ್ಳಿ ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಸಂಘಟನೆ, ಇವತ್ತು ನಮ್ಮ ಸಂತೋಷ್ ಲಾಡೋರು ಬಂದ ಮೇಲೆ ಈಗೇನು ಓದ್ತಾ ಇರ್ತಕ್ಕಂಥ ನಿಮ್ಮ ಮಕ್ಕಳಿದ್ದಾರೋ, 2 ಮಕ್ಕಳು ಅಷ್ಟೇ ಅಲ್ಲನಪ್ಪ, 2 ಮಕ್ಕಳಿಗೆ, ಅದಕ್ಕೆ ಮೇಲಿಲ್ಲ, ಅವ್ರಿಗೆ 12ನೇ ಕ್ಲಾಸಿಂದ ಅಂದರೆ PUC ಇಂದ ಡಿಗ್ರಿ, ಮಾಸ್ಟರ್ ಡಿಗ್ರಿ ಇದಕ್ಕೆಲ್ಲ ಕೂಡ ಧನ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆಕ್ಸಿಡೆಂಟ್ ಆದವರಿಗೆ, ಒಂದು ವೇಳೆ ಕೈಯೋ ಕಾಲಿದಾದವ್ರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ, ಮರಣ ಹೊಂದಿದವರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ. ಇವೆಲ್ಲ ಕೂಡ ಇದೆ. ಆದರೆ ಯಾವಾಗ ಆಗತ್ತೆ ಅಂತಂದರೆ, ನೀವು ಈ ಒಂದು ಇದಿದೆಯಲ್ಲ, ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಯೋಜನೆ, ಇದರಲ್ಲಿ ನೋಂದಾಯಿಸ್ಕೋಬೇಕು. ಬಹುಶಃ ನೀವೆಲ್ಲರೂ ನೋಂದಾಯಿಸ್ಕೊಂಡಿದ್ದೀರಿ ನಾನು ಅಂದ್ಕೊಳ್ತೀನಿ. ನಾನು ಅನ್ಕೋಬೋದಾ? ನೋಂದಾಯಿಸ್ಕೊಂಡಿದ್ದಾರೆ ಇಲ್ವಾ? ಹೌದಾ? ದಯವಿಟ್ಟು ಈಗ ಏನು ಈ ಸಂಘಟನೆ ಇದೆಯೋ ಆ ಸಂಘಟನೆಯಲ್ಲಿ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆ ಇದರಲ್ಲಿ ನೀವು ನೋಂದಾಯಿಸ್ಕೊಳ್ಳಿ. ನೋಂದಾಯಿಸ್ಕೊಂಡಾಗ 50 ರೂಪಾಯಿ ಕಟ್ಟಿಗೆ ನೋಂದಾಯಿಸ್ಕೊಂಡಾಗ ನಿಮಗೆ ಈ ಸರ್ಕಾರದಿಂದ ಏನೇನು ಬೆನಿಫಿಟ್ಸ್ ಬರುತ್ತೆ ಅವೆಲ್ಲ ಕೂಡ ಬರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಈಗ ದೇಶದಲ್ಲಿ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ಅದ್ರ ಜೊತೆಗೆ ನಾವು ನಮ್ಮ ಕೈಲಾದಷ್ಟು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಿದೆಯೋ ಅದು ಕೂಡ ನಿಮಗೆ ಒಂದು 2 ಕಾರ್ಯಕ್ರಮಗಳೊಂದು ಟಾಪ್ ಕೊಡೋದು, 2ನೇದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡುವಂಥ ಒಂದು ಜವಾಬ್ದಾರಿಗಳನ್ನ ತಗೊಳ್ತೀವಿ. ಬಟ್ ಏನು ಅಂತಂದರೆ, ನೀವು ನೋಂದಾಯಿಸ್ಕೊಂಡು ಯಾರ್ಯಾರು ಇದ್ದೀರಾ ಏನು ಅಂತೇಳಿ ತಿಳಿಸ್ಬೇಕು. ಆ ಒಂದು ಮಾಡಿದಾಗ ನಿಮ್ಮ ಜೊತೆ ಇರ್ತೀವಿ. ಆಮೇಲೆ ಏನೇ ಒಂದು ಕಾರ್ಮಿಕರಿಗೆ ತೊಂದರೆ ಆಗುವಂಥದ್ದು ಏನಾದರೂ ಇದ್ದರೆ ಅದರಲ್ಲಿ ನಿಮ್ಮ ಜೊತೆ ನಾವು ಕಾಂಗ್ರೆಸ್ ಪಕ್ಷ ಸದಾ ಇರುತ್ತೆ. ಯಾವುದೇ ಕಾರ್ಯಕ್ರಮ ಆಗಿರಲಿ ಇದು ಮಾಡೋಣ. ಅದ್ರ ಜೊತೆಗೆ ಈ ಸಂಘಟನೆ ಬಗ್ಗೆ ನಮ್ಮ ಜಯಪ್ಪ ಹೇಳ್ತಾ ಇದ್ದ, ಹುಸೇನು ಒಳ್ಳೆ ಸಂಘಟನಾಕಾರ ಅಂತ. ನಾನು ಮೇಳಗಣಿ, ಒಂದು ಕೀಳಗಣಿ, ಇಬ್ಬರು ಅಕ್ಕಪಕ್ಕದವ್ರೆ. ನಂದು ಮೇಳಗಣಿ, ಅದನ್ನ ಕೀಳಗಣಿ. ನನಗೆ ಅದ್ರ ಮೇಲೆ ಇಷ್ಟನೂ ಇದೆ. ಅದಕ್ಕೆ ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ಘೋಷಣೆ ಮಾಡ್ತೀನಿ. ಅದನ್ನೋ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುನ್ಸಿಪಲ್ಗೆಲ್ಲಾದರೂ ಕೌನ್ಸಿಲ್ ನಿಂತ್ಕೊಳ್ತೀನಿ ಅಂತಂದರೆ ಕಾಂಗ್ರೆಸ್ ಪಕ್ಷದಿಂದ B ಫಾರಂ ಕೊಡೋದಕ್ಕೆ ಈ ವೇದಿಕೆಯನ್ನು ತಿಳಿಸ್ತಾ ಇದ್ದೇನೆ.
ರೆಡಿಯಾಗಿದ್ದೀವಿ, ಮಾಡ್ತೀವಿ. ಯಾಕಂತಂದ್ರೆ ಜನರಿಗಾಗಿ ಹೋರಾಡುವಂಥ, ಜನರಿಗಾಗಿ ಮಿಡಿಯುವಂಥ ಅಂಥ ವ್ಯಕ್ತಿಗಳು ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ ಅವ್ರು ಮೊನ್ನೆ ಹೇಳಿದ್ರು, ಸೂಡಪ್ಪ ಅಮ್ಮ ಇಡು ಹುಸೇನ್ ಚೆನ್ನಾಗಿ ಮುಂಚೆ ನೋಡು ಬಾಗುಂಡಾಡು ಒಂದು ಕ್ಯಾಡನ್ನು ಇತ್ತಮ್ಮ. ಅದನ್ನು ಇವತ್ತು ನಾನು ಎಲ್ಲರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅದನ್ನು ಬೆಳೆಸೋಣ. ನೀವು ಕೂಡ ಎಲ್ಲರೂ ಕಷ್ಟದಿಂದ ಪಾರಾಗಿ ನೀವೆಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕು ಅಂತ ಆಶಿಸ್ತಾ ಈ ಒಂದು ಸಂಘಟನೆ ಇನ್ನೂ ಹೆಚ್ಚು ಹೆಚ್ಚು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮಗಳು ಹಾಕ್ಕೊಳ್ಳಿ. ಈ ರಕ್ತದಾನ ಶಿಬಿರಗಳು ಇಂಥವೆಲ್ಲ ಇದ್ದಾವೆ, ಅಂಥವೇನಾದರೂ ಮಾಡಿದಾಗ ನಮ್ಮ ಪಕ್ಷ ಕೂಡ ನಿಮ್ಮ ಜೊತೆ ಇರುತ್ತೆ. ಅದಕ್ಕೇನಾದ್ರು ತಗಲೋ ವೆಚ್ಚ ಖರ್ಚು ವೆಚ್ಚಗಳು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮ ಮುಂದೆ ಬಂದು ನಾವು ನಿಂತ್ಕೊಂಡು ಮಾತಾಡುವಂಥ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಕ್ಕೆ ದೇವ್ರಿಗೂ ನಿಮಗೂ ಎಲ್ರಿಗೂ ಹೊಂದಿಸುತ್ತಾ ಎಲ್ರಿಗೂ ಒಂದಾಗಲಿ ಅಂತೇಳಿ ಸಂತೋಷ ನಾನು ವ್ಯಕ್ತಪಡಿಸ್ತಾ, ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾರ್ಮಿಕ ಇಲಾಖೆ.